ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾಯಿನೂರಿನ ಒಬ್ಬ ವಿಧವೆಯ ಮಗ ಸತ್ತು ಹೋದಾಗ ಯೇಸುಸ್ವಾಮಿ ಪುನರ್ಜೀವಗೊಳಿಸುತ್ತಾರೆ. ಯೇಸುಸ್ವಾಮಿ ಆ ಊರಿನ ಬಾಗಿಲನ್ನು ಸಮೀಪಿಸಿದಾಗ ಶವಯಾತ್ರೆಯನ್ನು ಎದುರುಗೊಂಡರು. ಆ ವಿಧವೆ ತಾಯಿಗೆ ಒಬ್ಬನೇ ಮಗ ಎಂದು ಅರಿತು ಯೇಸು ಆಕೆಯನ್ನು ಕಂಡು ಕನಿಕರಗೊಂಡು ಅಳಬೇಡ ಎಂದು ಹೇಳಿ ಆಕೆಯನ್ನು ಮುಟ್ಟಿದ್ರು ಮತ್ತು ಯುವಕನೇ, ನಿನಗೆ ಹೇಳ್ತೇನೆ, ಎದ್ದೇಳು ಎಂದು ಹೇಳಿದಾಗ ಸತ್ತವನು ಎದ್ದು ಕುಳಿತು ಮಾತಾಡಿದ. ಆ ಕುಟುಂಬ ಒಂದಾಯಿತು. ಅಲ್ಲಿರುವ ಜನರು ಭಯಭ್ರಾಂತರಾದರು. ಮಹಾಪ್ರವಾದಿಯೊಬ್ಬ ನಮ್ಮಲ್ಲೇ ಉದಯಿಸಿದ್ದಾರೆ, ದೇವರು ತಮ್ಮ ಜನರನ್ನು ರಕ್ಷಿಸಲು ಬಂದಿದ್ದಾರೆ ಎಂದು ಕೊಂಡಾಡಿದರು. ಪ್ರಿಯರೇ, ಯೇಸು ಕ್ರಿಸ್ತರು ಖಂಡಿತವಾಗಿ ತಮ್ಮ ಜನರನ್ನು ಮಾತ್ರವಲ್ಲ, ಇಡೀ ಲೋಕವನ್ನು, ಅಂದರೆ ಮಾನವರೆಲ್ಲರ ಜೀವೋದ್ಧಾರಕ್ಕಾಗಿ, ರಕ್ಷಣೆಗಾಗಿ ಇದೀಗಾಗಲೇ 2000 ವರ್ಷದ ಹಿಂದೆ ಬಂದಿದ್ದಾರೆ. ಅವರು ನಮ್ಮನ್ನು ಯಾವುದರಿಂದ ರಕ್ಷಿಸಿ ಉದ್ಧರಿಸಿದ್ದಾರೆ? ಮೊದಲನೇದಾಗಿ ಯೇಸು ನಮ್ಮನ್ನು ಪಾಪದಿಂದ ರಕ್ಷಿಸಿ ಉದ್ಧರಿಸಿದ್ದಾರೆ. ಪಾಪದ ಆಳ್ವಿಕೆಗೆ ಒಳಪಟ್ಟ ನಮ್ಮನ್ನು ಮರಣ ಮತ್ತು ದಂಡನಾ ತೀರ್ಪಿನಿಂದ ಬಿಡುಗಡೆ ಮಾಡಿದ್ದಾರೆ. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ. ನಮ್ಮ ಯಾವುದೇ ಪ್ರಯತ್ನವಿಲ್ಲದೆ, ಪುಣ್ಯ ಕಾರ್ಯಗಳಿಲ್ಲದೆ, ವಿಶ್ವಾಸದ ಮೂಲಕ ಕೃಪೆಯಾಗಿ ಯೇಸು ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ನಮಗಿನ್ನೂ ಸಾವಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತರಲ್ಲಿ ಅನ್ಯೋನ್ಯವಾಗಿ ಪುನರುತ್ಥಾನ ಹೊಂದಿದ ನಾವು ದೇವರ ಸ್ಟ್ಯಾಂಡರ್ಡಲ್ಲಿ ಬದುಕಲು ದೇವರು ಈ ಲೋಕದಲ್ಲಿ ನಮಗೆ ಕರೆ ನೀಡಿದ್ದಾರೆ. ಈ ಸತ್ಯ ಮೊದಲು ಪ್ರಿಯರೇ ನಮಗೆ ಮನವರಿಕೆ ಆಗಬೇಕು. ಒಂದು ವೇಳೆ ಈ ಸತ್ಯ ಶುಭ ಸಂದೇಶ ಮನವರಿಕೆಯಾಗದೆ ಹೋದರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ, ಕ್ರಿಸ್ತ ಯೇಸುವಿಗಾಗಿ ಬದುಕದೆ ನಮ್ಮ ಶರೀರವನ್ನು, ಮನಸ್ಸನ್ನು ತೃಪ್ತಿಪಡಿಸುವ ಕಾರ್ಯಗಳಲ್ಲಿ ಮಗ್ನರಾಗುತ್ತಾ ದೇವರಿಗೂ ಸಭೆಗೂ ಅವಮಾನ ಮಾಡಿ ಬದುಕ್ತೇವೆ. ಇಂದಿನ ಮೊದಲ ವಾಚನದಲ್ಲಿ ದೇವರ ಕರೆ ಹೊಂದಿದ ಧರ್ಮಾಧ್ಯಕ್ಷರು, ಸಭಾ ಸೇವಕರು, ದೇವರಿಂದ ಕರೆ ಹೊಂದಿದ ಪ್ರತಿಯೊಬ್ಬರು ಸಾಕ್ಷಿ ಜೀವನ ನಡೆಸಲು ಪವಿತ್ರ ಆತ್ಮವರು ಸಂತ ಪೌಲರ ಮುಖಾಂತರ ನಮಗೆ ಕರೆ ನೀಡ್ತಾರೆ. ಆದ್ದರಿಂದ ಪ್ರಿಯರೇ, ದೇವರ ಕರೆಗೆ ನಾವೆಲ್ಲರೂ ತಂದೆ ತಾಯಿಗಳಾಗಿರ್ಬೋದು, ಒಂದು ಮಗಳಾಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಎಂಪ್ಲಾಯಿ ಆಗಿರ್ಬೋದು, ನಾವು ಇವತ್ತು ಯೇಸು ಶಿಷ್ಯರಾಗಿ ಯೋಗ್ಯ ಬಾಳ್ವೆ ನಡೆಸೋಣ. ಮೃತ್ಯುಂಜಯನಾದ ಯೇಸು ಅವರ ಶಕ್ತಿಯಿಂದ ನಾವು ಸ್ವಾರ್ಥದ ಮೇಲೆ, ಈ ಲೋಕದ ಮೇಲೆ ಜಯ ಗಳಿಸಿದ್ದೇವೆ. ಜಯ ಕೊಟ್ಟ ದೇವರಿಗೆ ಸ್ತುತಿಯಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್.